ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಕಥೆಯನ್ನ ನೋಡೋಣ. ರಹಸ್ಯ ಪಾಲಕರು. ಒಂದು ಸಂಘ ಕೋರಿಕೆ, ಅದು ಹೇಗೆ ಒಂದು ದೊಡ್ಡ ರಹಸ್ಯಕ್ಕೆ ಕಾರಣ ಆಗದ್ದೆ? ಬನ್ನಿ ನೋಡೋಣ. ಕಥೆ ಶುರುವಾಗೋದೇ ಈ ಒಂದೇ ಒಂದು ಪ್ರಶ್ನೆಯಿಂದ. ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಇದೇ ಒಂದು ಮಾತು ಇಡೀ ಕಥೆಯ ಗತಿಯನ್ನೇ ಬದಲಾಯಿಸಿಬಿಡುತ್ತೆ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇಲ್ಲಿ ಯಾರೆಲ್ಲ ಇದ್ದಾರೆ, ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕಥೆಯ ಹೀರೋಯಿನ್ ಹೆಸರು ರಮ್ಯಾ. ಬೆಂಗಳೂರಿನಲ್ಲಿ ಒಬ್ಬ ಐಟಿ ಪ್ರೊಫೆಷನಲ್. ಹೆಚ್ಚಾಗಿ ಮನೆಯಲ್ಲೇ ಒಬ್ಳೇ ಇರ್ತಾಳೆ. ಯಾಕಂದ್ರೆ ಅವಳ ರೂಮ್ಮೇಟ್ಗಳಿಗೆಲ್ಲ ನೈಟ್ ಶಿಫ್ಟ್, ಸೊ ಸಂಜೆ ಹೊತ್ತು ಅವಳಿಗೆ ಕಂಪನಿ ಇರೋದಿಲ್ಲ. ಬಹುಶಃ ಈ ಒಂಟಿತನವೇ ಅವಳನ್ನ ಈ ಕಥೆಯೊಳಗೆ ಎಳೆದು ತಂದಿದ್ದು ಅನ್ಸುತ್ತೆ. ಇನ್ನೂ ರಮ್ಯಳ ಪಕ್ಕದ ಮನೆಯಲ್ಲಿ ಒಂದು ವಯಸ್ಸಾದ ಜೋಡಿ ಇರುತ್ತೆ. ಅವ್ರ ಮಕ್ಕಳೆಲ್ಲ ಫಾರಿನ್ನಲ್ಲಿ ಸೆಟಲ್ ಆಗಿದ್ದಾರೆ. ಅಂದ್ರೆ ರಮ್ಯಳ ಹಾಗೇನೆ ಅವರಿಗೂ ಒಂದ್ ರೀತಿಲಿ ಒಂಟಿತನ ಕಾಳ್ತಿತ್ತು. ಇಲ್ಲಿಂದ ನೋಡಿ ಕತೆಗೆ ಒಂದು ಟ್ವಿಸ್ಟ್ ಸಿಗೋದು. ಅಜ್ಜಿ 1 ವಾರ ತೀರ್ಥಯಾತ್ರೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆದರೆ ತಾತನಿಗೆ ಹುಷಾರಿರಲ್ಲ, ಜ್ವರ, ಸುಸ್ತು. ಹಾಗಾಗಿ ಅಜ್ಜಿ ಜೊತೆ ಹೋಗಕ್ಕೆ ಆಗಲ್ಲ. ಹಾಗಾದ್ರೆ ತಾತನನ್ನ ನೋಡ್ಕೊಳ್ಳೋರ್ಯಾರು? ಅದೇ ದೊಡ್ಡ ಪ್ರಶ್ನೆ. ಆಗ ಎಂಟ್ರಿ ಕೊಡೋದು ನಮ್ಮ ರಮ್ಯಾ. ಅಜ್ಜಿ ಕೇಳಿದ ತಕ್ಷಣ 1 ಸೆಕೆಂಡ್ ಕೂಡ ಯೋಚಿಸದೆ ಒಪ್ಕೊಂಡ್ಬಿಡ್ತಾಳೆ. ನೋಡಿ ಅವಳು ಒಳ್ಳೆ ಮನಸ್ಸನ್ನ. ಅದೇ ಪಾಪ, ಅವಳಿಗೆ ಗೊತ್ತಿರ್ಲಿಲ್ಲ ಈ ಒಂದು ಸಣ್ಣ ಹೆಲ್ಪ್ ಕಥೆಯಲ್ಲಿ ಎಂಥ ತಿರು ತರುತ್ತೆ ಅಂತ. ಸರಿ, ಇಲ್ಲಿಂದ ಶುರುವಾಗತ್ತೆ ನೋಡಿ ಅಸಲಿ ಕತೆ. ರಮ್ಯಾ ಮತ್ತು ತಾತನ ನಡುವೆ ಯಾರೂ ಊಹಿಸದ ಒಂದು ಬಾಂಧವ್ಯ ಬೆಳೆಯೋಕೆ ಶುರುವಾಗತ್ತೆ. ಒಂದು ದಿನ ರಮ್ಯಾ ಮನೆಗೆ ಬರ್ತಾಳೆ. ನೋಡಿದ್ರೆ ತಾತ ಫೋನಲ್ಲಿ ಏನೋ ನೋಡ್ತಾ ಇರ್ತಾರೆ. ಅದನ್ನೋಡಿ ರಮ್ಯಾ ತಮಾಷೆಗೆ ಕೇಳ್ತಾಳೆ. ಈ ಒಂದು ಮಾತಿನಿಂದ ಅವರಿಬ್ಬರ ನಡುವೆ ಇದ್ದ ಮುಜುಗರವೆಲ್ಲ ಹೋಗಿ ಒಂದು ಫ್ರೆಂಡ್ಲಿ ವಾತಾವರಣ ಶುರುವಾಗುತ್ತೆ. ಅದಕ್ಕೆ ತಾತನ ಉತ್ತರ ಕೇಳಿ ಅದರಲ್ಲಿ ಒಂಟಿತನದ ನೋವಿತ್ತು. ಅದೇ ಸಮಯದಲ್ಲಿ ಒಂದು ಸಮಾಧಾನ ಕೂಡ ಇತ್ತು. ರಮ್ಯಾ ಬಂದಿದ್ದು ಅವರಿಗೆ ಎಷ್ಟು ದೊಡ್ಡ ರಿಲೀಫ್ ಅನ್ನೋದು ಆ ಮಾತಲ್ಲೇ ಗೊತ್ತಾಗತ್ತೆ. ಆದ್ರೆ ನಿಧಾನವಾಗಿ ಅವರ ಮಾತುಕತೆ ಕೇವಲ ಹುಷಾರಿದ್ದೀರಾ, ಊಟ ಆಯ್ತಾ ಅನ್ನೋದಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲ್ಲ. ಅದು ಬೇರೆನೆ ಟ್ರ್ಯಾಕ್ ಹಿಡಿಯೋಕೆ ಶುರುವಾಗತ್ತೆ. ಇದೇ ಆ ಟರ್ನಿಂಗ್ ಪಾಯಿಂಟ್. ತಾತನ ಈ ಮಾತಿದೆಯಲ್ಲ, ಇದು ಅವರ ಸಂಬಂಧವನ್ನೇ ಒಂದು ಬೇರೆ ಲೆವೆಲ್ಗೆ ತೆತ್ಕೊಂಡು ಹೋಗುತ್ತೆ. ಇದು ಬರೀ ಕೇರ್ ಮಾಡೋದಲ್ಲ, ಬದಲಾಗಿ ಒಂದು ಪರ್ಸನಲ್ ಕಾಂಪ್ಲಿಮೆಂಟ್ ಆಗಿ ಬದಲಾಗುತ್ತೆ. ರಮ್ಯಾಗೆ ತಕ್ಷಣ ಅರ್ಥವಾಗತ್ತೆ ತಮ್ಮ ಮಾತುಕತೆಗಳು ಈಗ ಸೀಕ್ರೆಟ್ ಆಗಿ ಬದಲಾಗ್ತಿದೆ ಅಂತ. ಅವಳು ಕೇಳೋ ಈ ಪ್ರಶ್ನೆ ಕಥೆಯ ಒಂದು ಬಹುಮುಖ್ಯ ತಿರುವು. ಆಗ ತಾತ ಹೇಳೋ ಈ ಉತ್ತರ ನೋಡಿ, ಇದು ನಮ್ಮಿಬ್ಬರ ಪುಟ್ಟ ಸೀಕ್ರೆಟ್ ಅಷ್ಟೇ. ಆ ಕ್ಷಣದಲ್ಲಿ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿ ಹೋಗುತ್ತೆ. ನಮ್ಮ ಕಥೆಯ ಟೈಟಲ್ ಇದೆಯಲ್ಲ, ರಹಸ್ಯ ಪಾಲಕರು. ಆ ರಹಸ್ಯ ಹುಟ್ಕೊಂಡಿದ್ದೇ ಇಲ್ಲಿ. ಸರಿ, 1 ವಾರ ಕಳೆಯಿತು. ಈಗ ಏನಾಯ್ತು? ಕಥೆಯ ಕ್ಲೈಮ್ಯಾಕ್ಸ್ ಕಡೆ ಹೋಗೋಣ. ಒಂದೇ ವಾರದಲ್ಲಿ ಆಗಿರೋ ಬದಲಾವಣೆ ಇದು. ರಮ್ಯಾ ಬರೋಕ್ಕೂ ಮೊದಲು ಹುಷಾರಿಲ್ದೇ, ಏನೂ ಉತ್ಸಾಹವೇ ಇಲ್ದೇ ಇದ್ದ ತಾತ ಈಗ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ. ಇದು ಬರೀ ಆರೋಗ್ಯದಲ್ಲಿ ಆದ ಬದಲಾವಣೆನಾ ಅಥವಾ ಬೇರೇನಾದ್ರೂ ಇದ್ಯಾ? ಅಜ್ಜಿ ತೀರ್ಥಯಾತ್ರೆ ಮುಗಿಸಿ ವಾಪಸ್ ಮನೆಗ್ ಬರ್ತಾರೆ. ಅವರಿಗೆ ದೊಡ್ಡ ಶಾಕ್ ಆದಿತ್ತು. ತಾನು ಬಿಟ್ಟು ಹೋದಾಗ ಸುಸ್ತಾಗಿ ಮಲಗಿದ್ದ ಗಂಡ ಈಗ ಎಷ್ಟೊಂದು ಚೈತನ್ಯದಿಂದ ಓಡಾಡ್ತಿದ್ದಾರೆ, ಅವರಿಗೆ ನಂಬೋಕೆ ಆಗ್ತಿಲ್ಲ. ಅದಕ್ಕೆ ತಾತ ಏನುತ್ತರ ಕೊಡ್ತಾರೆ ಗೊತ್ತಾ? ಅದೆಲ್ಲ ರಮ್ಯಳ ಆರೈಕೆಯ ಮಹಿಮೆ ಅಂತಾರೆ. ಆದ್ರೆ ಈ ಮಾತು ಹೇಳುವಾಗ ರಮ್ಯ ಕಡೆ ನೋಡಿ ಮೆಲ್ಲಗೆ ಕಣ್ಣು ಹೊಡಿತಾರೆ. ಆ ಒಂದು ಸನ್ನೆ ಅವರ ರಹಸ್ಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಕಥೆಯ ಕೊನೆಯ ಭಾಗ. ಇಲ್ಲಿ ನಮ್ಮ ರಹಸ್ಯಕ್ಕೆ ಒಂದು ಸುಂದರವಾದ ಅಂತ್ಯ ಸಿಗುತ್ತೆ. ರಮ್ಯಾ ಕೂಡ ಈ ಸೀಕ್ರೆಟ್ ಗೇಮ್ನಲ್ಲಿ ಪರ್ಫೆಕ್ಟ್ ಆಗಿ ತನ್ನ ಪಾತ್ರ ನಿಭಾಯಿಸ್ತಾಳೆ. ಅವಳು ಕೂಡ ಅಜ್ಜಿಯ ಮಾತಿಗೆ ಹೌದು ಅಜ್ಜಿ ಅಂತ ಧನಿಗೂಡಿಸಿ ಅವರಿಬ್ಬರ ನಡುವಿನ ಒಪ್ಪಂದವನ್ನ ಗೌರವಿಸ್ತಾಳೆ. ಕಥೆಯ ಕೊನೆಯಲ್ಲಿ ಮಾತುಗಳೇ ಇಲ್ಲ, ಬರೀ ಭಾವನೆಗಳಷ್ಟೇ. ಅಜ್ಜಿ ಪ್ರೀತಿಯಿಂದ ರಮ್ಯಾಗೆ ಒಂದು ಗಿಫ್ಟ್ ಕೊಡ್ತಾರೆ. ತಾತ ರಹಸ್ಯವಾಗಿ ಒಂದು ಕಣ್ಣು ಹೊಡೆಯುತ್ತಾರೆ. ಅದಕ್ಕೆ ಪ್ರತಿಯಾಗಿ ರಮ್ಯಾ ಮತ್ತು ತಾತ ಇಬ್ಬರೂ ಅರ್ಥಗರ್ಭಿತವಾಗಿ ನಗ್ತಾರೆ. ಆ ಒಂದು ನೋಟ, ಆ ಒಂದು ನಗು, ಅದೇ ಅವರ ನಡುವಿನ ಬಂಧದ ಬಗ್ಗೆ ಎಲ್ಲವನ್ನೂ ಹೇಳ್ಬಿಡುತ್ತೆ. ಹಾಗಾದ್ರೆ ಕೊನೆಗೆ ನಮ್ಮ ಮನಸ್ಸಲ್ಲಿ ಉಳಿಯೋ ಪ್ರಶ್ನೆ ಏನು? ರಮ್ಯಾ ಮತ್ತು ತಾತ ನಡುವೆ ಇದ್ದಿದ್ದು ಕೇವಲ ಒಂದು ಪುಟ್ಟ ರಹಸ್ಯನಾ, ಅಥವಾ ಒಂಟಿತನವನ್ನೇ ಓಡಿಸ್ಬಿಟ್ಟ ಒಂದು ಆಳವಾದ ಸ್ನೇಹನ? ಈ ಪ್ರಶ್ನೆಯನ್ನ ಕೇಳುಗರ ಯೋಚನೆಗೆ ಬಿಟ್ಟು ಇವತ್ತಿನ ಈ ಕಥಾ ಸಾರಾಂಶವನ್ನ ಇಲ್ಲಿಗೆ ಮುಗಿಸೋಣ.